ನಾವೆಲ್ರೂ ನೋಡ್ತಾ ಇರೋ ಈ ಜಗತ್ತಿದೆಯಲ್ಲ, ಈ ಬ್ರಹ್ಮಾಂಡ, ಇದರ ಅಸಲಿ ಸ್ವರೂಪ ಏನು ಅಂತ ಯಾವತ್ತಾದ್ರೂ ಯೋಚಿಸಿದೀರಾ? ಈಗೊಂದು ವಿಚಿತ್ರವಾದ ಐಡಿಯಾ ಹೇಳ್ತೀನಿ ಕೇಳಿ. ಒಂದು ವೇಳೆ ಈ ಬ್ರಹ್ಮಾಂಡದೊಳಗೆ ಪ್ರಜ್ಞೆ ಇಲ್ಲ, ಬದಲಾಗಿ ಪ್ರಜ್ಞೆಯೊಳಗೇನೆ ಇಡೀ ಬ್ರಹ್ಮಾಂಡ ಇದೆ ಅಂದ್ರೆ, ಹೌದು, ಕೇಳೋಕೆ ವಿಚಿತ್ರ ಅನ್ಸ್ಬಹುದು, ಆದ್ರೆ ಇದು ನಮ್ಮ ರಿಯಾಲಿಟಿ ಬಗ್ಗೆ ನಾವು ಇಟ್ಕೊಂಡಿರೋ ನಂಬಿಕೆಗಳನ್ನೇ ಬುಡಮೇಲು ಮಾಡುವಂಥ ಒಂದು ಯೋಚನೆ. ಬನ್ನಿ, ಈ ಒಂದು ಕುತೂಹಲಕಾರಿ ಆಯಾಮವನ್ನ ಒಟ್ಟಿಗೆ ಸೇರಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಒಂದು ಸರಳ ಪ್ರಶ್ನೆಯಿಂದ. ನಮ್ಗೆ ನಮ್ಮ ಕಣ್ಣಿಗಳಿಂದ ಏನ್ ಕಾಣಿಸ್ತೋ ಅದೇ ಸಂಪೂರ್ಣ ಸತ್ಯನಾ? ಅಂದ್ರೆ ನಮ್ಮ ಇಂದ್ರಿಯಗಳು ನಮ್ಗೆ ತೋರ್ಸೋದೆಲ್ಲ ನಿಜವಾದ ರಿಯಾಲಿಟಿನಾ? ನಾವೇನ್ ನೋಡ್ತೀವೋ ಏನ್ ಕೇಳ್ತೀವೋ ಅದೇ ಅಂತಿಮ ಸತ್ಯ ಅಂತ ನಂಬಬಹುದಾ? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಇದೆ ನೋಡಿ. ಸಾವಿರಾರು ವರ್ಷಗಳ ಕಾಲ ಮನುಷ್ಯರು ಏನನ್ಕೊಂಡಿದ್ರು, ಸೂರ್ಯನೇ ಭೂಮಿ ಸುತ್ತ ತಿರುಗ್ತಾನೆ ಅಂತ. ಯಾಕಂದ್ರೆ ಕಣ್ಣಿಗೆ ಕಾಣ್ತಾ ಇದ್ದಿದ್ದು ಹಾಗೇನೆ ಅಲ್ವಾ? ಪ್ರತಿದಿನ ಸೂರ್ಯ ಹುಟ್ಟೋದು, ಮುಳುಗೋದು, ಇದನ್ನೇ ನೋಡಿ ಅದನ್ನೇ ಸತ್ಯ ಅನ್ಕೊಂಡಿದ್ರು. ಆದ್ರೆ ನಿಜವಾದ ಸತ್ಯ ಏನು ಅಂತ ನಮ್ಗೆಲ್ಲ ಇವತ್ತು ಗೊತ್ತು. ಭೂಮಿನೇ ಸೂರ್ಯನ ಸುತ್ತ ಸುತ್ತೋದು. ನೋಡಿ, ನಮ್ಮ ಕಣ್ಣುಗಳೇ ನಮ್ಮನ್ನ ಹೇಗೆ ದಾರಿ ತಪ್ಪಿಸ್ಬೋದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಹಾಗಾದ್ರೆ ನಮ್ಮ ಕಣ್ಣುಗಳನ್ನೇ ನಂಬೋಕಾಗಲ್ಲ ಅಂದ್ರೆ ವಿಜ್ಞಾನವನ್ನ ನಂಬಬಹುದಾ? ಇವತ್ತಿನ ಸೈಂಟಿಫಿಕ್ ಮಾಡೆಲ್ ಅಂದ್ರೆ ಈ ಭೌತಿಕ ಪ್ರಪಂಚದ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟು ಕಂಪ್ಲೀಟ್ ಆಗಿದೆ? ಅದ್ಕೂ ಏನಾದ್ರೂ ಮಿತಿಗಳಿದ್ಯಾ? ಬನ್ನಿ, ಈಗ ಅದನ್ನ ನೋಡೋಣ. ಡಿಎನ್ಎ ಸ್ಟ್ರಕ್ಚರ್ ಕಂಡುಹಿಡಿದವರಲ್ಲಿ ಒಬ್ಬರಾದ ಫ್ರಾನ್ಸಿಸ್ ಕ್ರಿಕ್ ಹೇಳಿದ ಒಂದು ಮಾತು ಈಗಿನ ವೈಜ್ಞಾನಿಕ ದೃಷ್ಟಿಕೋನವನ್ನ ಚೆನ್ನಾಗಿ ಹೇಳುತ್ತೆ. ಅವರು ಹೇಳಿದ್ದಿಷ್ಟೇ: ನಮ್ಮ ಖುಷಿ, ನಮ್ಮ ದುಃಖ, ನಮ್ಮ ನೆನಪುಗಳು ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ತಲೆಯಲ್ಲಿರೋ ಕೋಟ್ಯಾಂತರ ನರಕೋಶಗಳ ಒಂದು ಆಟ ಅಷ್ಟೇ. ಇದು ಸದ್ಯ ಚಾಲ್ತಿಯಲ್ಲಿರೋ ಮೆಟೀರಿಯಲಿಸ್ಟ್ ಅಥವಾ ಭೌತವಾದಿ ವ್ಯೂ ಪಾಯಿಂಟ್. ಇದರ ಪ್ರಕಾರ ನಮ್ಮ ಪ್ರಜ್ಞೆ, ನಮ್ಮ ಅನುಭವ ಎಲ್ಲವೂ ಮೆದುಳಿನಲ್ಲಿ ನಡೆಯೋ ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ಈ ಮಾಡೆಲ್ನ ಲಾಜಿಕ್ ತುಂಬಾನೇ ಸಿಂಪಲ್. ಎಲ್ಲದಕ್ಕೂ ಬೇಸ್ ಅಂದ್ರೆ ಫಿಸಿಕ್ಸ್ನ ನಿಯಮಗಳು. ಆ ಫಿಸಿಕ್ಸ್ನಿಂದ ಕೆಮಿಸ್ಟ್ರಿ ಬಂತು, ಕೆಮಿಸ್ಟ್ರಿಯಿಂದ ಬಯಾಲಜಿ ಅಂದ್ರೆ ಜೀವ ಬಂತು, ಮತ್ತು ಆ ಜೀವದ ಅತ್ಯಂತ ಸಂಕೀರ್ಣ ರೂಪವಾದ ನಮ್ಮ ಮೆದುಳಿನಿಂದ ಮನಸ್ಸು ಅಥವಾ ಪ್ರಜ್ಞೆ ಹುಟ್ಕೊಳ್ಳುತ್ತೆ. ಇದು ಕೆಳಗಿನಿಂದ ಮೇಲಕ್ಕೆ ಕಟ್ಟಿದ ಹಾಗೆ, ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಒಂದು ಐಡಿಯಾ ಅಂದ್ರೆ ಎಲ್ಲವೂ ಭೌತಿಕ ಅನ್ನೋ ವಾದ ನಿಜವಾಗ್ಲೂ ನಮ್ಮೆಲ್ಲ ಅನುಭವಗಳನ್ನ, ಈ ಜಗತ್ತನ್ನ ಪೂರ್ತಿಯಾಗಿ ವಿವರಿಸ್ತಾ, ಅಥವಾ ಈ ಥಿಯರಿಯಲ್ಲಿ ಎಲ್ಲಾದ್ರೂ ಬಿರುಕುಗಳಿದ್ಯಾ? ಈ ನಂಬರ್ ನೋಡಿ, 96%. ಏನಿದು 96% ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದು ನಮ್ಮ ಬ್ರಹ್ಮಾಂಡದ ಆ ಭಾಗ, ವಿಜ್ಞಾನಕ್ಕೆ ಇವತ್ತಿಗೂ ಒಂದು ಚೂರು ಅರ್ಥವಾಗದ ನಿಗೂಢವಾದ ಭಾಗ. ಅಂದ್ರೆ ನಮ್ಗೆ ಖಚಿತವಾಗಿ ಗೊತ್ತಿರೋದು ಬರೀ 4% ಅಷ್ಟೇ. ಯೋಚನೆ ಮಾಡಿ, ಬ್ರಹ್ಮಾಂಡದ 96% ನಮ್ಗಿನ್ನೂ ಮಿಸ್ಟ್ರಿನೇ. ಹಾಗಾದ್ರೆ ಈ ಮಿಸ್ಟೀರಿಯಸ್ 96%ನಲ್ಲಿ ಏನಿದೆ? ಡಾರ್ಕ್ ಮ್ಯಾಟರ್ ಅಂತಾರೆ, ಡಾರ್ಕ್ ಎನರ್ಜಿ ಅಂತಾರೆ, ಕ್ವಾಂಟಮ್ ಫಿಸಿಕ್ಸ್ನಲ್ಲಂತೂ ತಲೆಗೀರನ್ನುವಂಥ ವಿಚಿತ್ರ ನಿಯಮಗಳಿವೆ. ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಈ ಭೌತಿಕ ಪ್ರಪಂಚದ ಬಗ್ಗೆ ನಮಗಿನ್ನೂ ಸರಿಯಾಗಿ ಅರ್ಥನೇ ಆಗಿಲ್ಲ ಅಂತ. ನಮ್ಮ ಜ್ಞಾನ ತುಂಬಾನೇ ಅಪೂರ್ಣ. ಸರಿ, ಹಾಗಾದ್ರೆ ಇದಕ್ಕೆ ಪರ್ಯಾಯದಾರಿ ಇದೆಯಾ? ಇದೆ. ಇಲ್ಲೇ ನೋಡಿ, ಪ್ರಜ್ಞೆಯ ಸಾಗರ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಬರುತ್ತೆ. ಇದು ವಿಷಯವನ್ನ ಉಲ್ಟಾ ನೋಡುತ್ತೆ. ಅಂದ್ರೆ ಭೌತಿಕ ವಸ್ತುಗಳಿಂದ ಪ್ರಜ್ಞೆ ಬಂದಿದ್ದಲ್ಲ, ಬದಲಿಗೆ ಪ್ರಜ್ಞೆಯೇ ಎಲ್ಲದಕ್ಕೂ ಮೂಲ ಅನ್ನೋ ಒಂದು ಹೊಸ ಥಿಯರಿ. ಡಾಕ್ಟರ್ ಟೋನಿ ನೇಡರ್ ಈ ಹೊಸ ಐಡಿಯಾನ ಒಂದು ಸುಂದರವಾದ ರೂಪಕದ ಮೂಲಕ ವಿವರಿಸ್ತಾರೆ. ಅವರು ಪ್ರಜ್ಞೆಯನ್ನ ಒಂದು ಎಲ್ಲೇ ಇಲ್ಲದ ಮಹಾಸಾಗರಕ್ಕೆ ಹೋಲಿಸ್ತಾರೆ. ಆದ್ರೆ ನೆನ್ಪಿರ್ಲಿ, ಇದು ನೀರಿರೋ ಸಾಗರವಲ್ಲ, ಬದಲಾಗಿ ಇದು ಎಲ್ಲವನ್ನೂ ಒಳಗೊಂಡಿರೋ ಒಂದು ಅಭೌತಿಕ ಅಂದ್ರೆ ನಾನ್ ಮೆಟೀರಿಯಲ್ ಫೀಲ್ಡ್. ಈ ಸಾಗರದ ರೂಪಕ ಇದೆಯಲ್ಲ, ಇದು ಈ ಹೊಸ ಮಾದರಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದ್ರೆ ಶುದ್ಧ ಪ್ರಜ್ಞೆ ಅಥವಾ ಪ್ಯೂರ್ ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಇದು ಬರೀ ಒಬ್ಬ ವ್ಯಕ್ತಿಯ ಪ್ರಜ್ಞೆ ಅಲ್ಲ, ಇದು ನಮ್ಮೆಲ್ಲರ ವೈಯಕ್ತಿಕ ಅರಿವಿಗಿಂತ ತುಂಬಾನೇ ದೊಡ್ಡದು. ಇದು ಇಡೀ ಬ್ರಹ್ಮಾಂಡಕ್ಕೆ ಆಧಾರವಾಗಿರೋ ಒಂದೇ ಒಂದು ಎಲ್ಲೆಯಿಲ್ಲದ ಬುದ್ಧಿಶಕ್ತಿಯ ಕ್ಷೇತ್ರ. ಈಗ ನೋಡಿ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ. ಮಾಡರ್ನ್ ಫಿಸಿಕ್ಸ್ ಏನನ್ನ ಯೂನಿಫೈಡ್ ಫೀಲ್ಡ್ ಅಂತ ಹುಡುಕ್ತಾ ಇದೆಯೋ, ಮತ್ತೆ ನಮ್ಮ ಪ್ರಾಚೀನ ವೈದಿಕ ವಿಜ್ಞಾನ ಏನನ್ನ ಶುದ್ಧ ಪ್ರಜ್ಞೆ ಅಂತ ಹೇಳುತ್ತೋ, ಅವೆರಡರ ಗುಣಗಳನ್ನ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಎರಡೂ ಒಂದೇ ಆಧಾರವಾಗಿರೋ ಕ್ಷೇತ್ರ ಅಂತ ಹೇಳುತ್ತೆ. ಎರಡೂ ದೇಶಕಾಲವನ್ನ ಮೀರಿದ್ದು ಅಂತ ಹೇಳುತ್ತೆ. ಎರಡೂ ಅನಂತವಾಗಿ ಕ್ರಿಯಾಶೀಲ. ಇದ್ ಸುಮ್ನೆ ಕಾಕತಾಳೀಯನಾ?
ಅಥವಾ ಹಳೆ ಜ್ಞಾನ ಮತ್ತೆ ಹೊಸ ವಿಜ್ಞಾನ ಎರಡೂ ಒಂದೇ ಸತ್ಯದ ಕಡೆ ಬೆರಳು ಮಾಡ್ತಾ ಇದ್ಯಾ? ಸರಿ, ಇದೆಲ್ಲ ಥಿಯರಿ ಆಯ್ತು. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸೋಕೆ ಸಾಧ್ಯನಾ? ಅಂದ್ರೆ ಈ ಮೂಲಭೂತ ಪ್ರಜ್ಞೆಯನ್ನ ಬರೀ ತಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ? ಇಲ್ಲೇ ನೋಡಿ, ಪ್ರಜ್ಞೆ ತಂತ್ರಜ್ಞಾನಗಳು ಅಥವಾ ಟೆಕ್ನಾಲಜೀಸ್ ಆಫ್ ಕಾನ್ಷಿಯಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಟೆಕ್ನಾಲಜಿ ಅಂದ ತಕ್ಷಣ ಮಷೀನ್ ಅಂತ ಅನ್ಕೋಬೇಡಿ. ಇಲ್ಲಿ ಟೆಕ್ನಾಲಜಿ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ವಿಧಾನ. ಈ ಶುದ್ಧ ಅರಿವಿನ ಕ್ಷೇತ್ರವನ್ನ ನೇರವಾಗಿ ಅನುಭವಿಸೋಕೆ ಇರೋ ಪಕ್ಕಾ ವಿಧಾನಗಳು. ಇದಕ್ಕೆ ಕೊಟ್ಟಿರೋ ಒಂದು ಪ್ರಮುಖ ಉದಾಹರಣೆ ಅಂದ್ರೆ ಅತೀಂದ್ರಿಯ ಧ್ಯಾನ ಅಥವಾ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಈ ಪ್ರಜ್ಞೆಯ ಬೆಳವಣಿಗೆಯ ಪಯಣದಲ್ಲಿ 3 ಮುಖ್ಯ ಹಂತಗಳನ್ನ ಗುರುತಿಸಬಹುದು. ಮೊದಲನೇ ಹಂತದಲ್ಲಿ ಆ ಪ್ರಜ್ಞೆಯ ಸಾಗರದ ಒಂದು ಝಲಕ್ ಸಿಗುತ್ತೆ, ಒಂದು ಗ್ಲಿಮ್ಸ್ ಅಷ್ಟೇ. ಎರಡನೇ ಹಂತದಲ್ಲಿ ದಿನನಿತ್ಯದ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಸಾಗರದ ಅರಿವು ಹಿನ್ನೆಲೆಯಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಮತ್ತೆ ಕೊನೆಯ 3ನೇ ಹಂತದಲ್ಲಿ ತಾನೊಂದು ಅಲೆ ಅಲ್ಲ, ತಾನೇ ಆ ಇಡೀ ಸಾಗರ ಅನ್ನೋ ಸಂಪೂರ್ಣ ಅರಿವು ಉಂಟಾಗತ್ತೆ. ಸರಿ, ಇದು ವೈಯಕ್ತಿಕ ಅನುಭವದ ಮಾತು. ಆದ್ರೆ ಇದರ ಪರಿಣಾಮ ಸಮಾಜದ ಮೇಲೂ ಆಗುತ್ತಾ? ಅಂದ್ರೆ ಕೆಲವರು ಈ ಅಭ್ಯಾಸ ಮಾಡಿದ್ರೆ ಇಡೀ ಸೊಸೈಟಿ ಮೇಲೆ ಏನಾದ್ರೂ ಮೆಜರ್ ಮಾಡ್ಬೋದಾದಂಥ ಬದಲಾವಣೆ ಆಗುತ್ತಾ? ನೋಡೋಣ ಬನ್ನಿ. ಈ ಎಫೆಕ್ಟ್ಗೆ ಮಹರ್ಷಿ ಎಫೆಕ್ಟ್ ಅಂತ ಕರೀತಾರೆ. ಇದರ ಹಿಂದಿರೋ ಐಡಿಯಾ ತುಂಬಾನೇ ಸರಳ. ಪ್ರಜ್ಞೆ ಅನ್ನೋದು ಒಂದು ದೊಡ್ಡ ಫೀಲ್ಡ್ ಅಂದಮೇಲೆ ಆ ಫೀಲ್ಡ್ನಲ್ಲಿ ಕೆಲವರು ಶಾಂತಿಯನ್ನ ಸೃಷ್ಟಿ ಮಾಡಿದ್ರೆ ಆ ಶಾಂತಿಯ ಅಲೆಗಳು ಇಡೀ ಫೀಲ್ಡ್ನಲ್ಲಿ ಹರಡುತ್ತೆ ಅಲ್ವಾ? ಹಾಗೆ ಒಂದು ಸಣ್ಣ ಗುಂಪು ಒಟ್ಟಿಗೆ ಧ್ಯಾನ ಮಾಡಿದಾಗ ಆ ಏರಿಯಾದ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂದ್ರೆ ಸಾಮೂಹಿಕ ಪ್ರಜ್ಞೆಯಲ್ಲಿ ಪಾಸಿಟಿವ್ ಬದಲಾವಣೆಗಳಾಗುತ್ತೆ ಅಂತ ಈ ಥಿಯರಿ ಹೇಳುತ್ತೆ. ಇದಕ್ಕೆ ಪುರಾವೆಯಾಗಿ ಈ ಒಂದು ಗ್ರಾಫ್ ನೋಡಿ. ಇದು ಬರೋಬ್ಬರಿ 17 ವರ್ಷಗಳ ಕಾಲ ಮಾಡಿದ ಒಂದು ಅಧ್ಯಯನದ ರಿಸಲ್ಟ್. ಇಲ್ಲಿ ಡಾಟ್ಸ್ ಇರೋ ಲೈನ್ ಇದೆಯಲ್ಲ, ಅದು ಧ್ಯಾನ ಮಾಡೋ ಗುಂಪಿನ ಸೈಜ್. ಆ ಲೈನ್ ಮೇಲೆ ಹೋದಂತೆ, ಅಂದ್ರೆ ಗುಂಪು ದೊಡ್ಡದಾದಂತೆ, ಈ ಸಾಲಿಡ್ ಲೈನ್ ಕೆಳಗೆ ಬಂದಿರೋದನ್ನ ನೋಡಿ. ಈ ಸಾಲಿಡ್ ಲೈನ್ ಅಂದ್ರೆ ನ್ಯಾಷನಲ್ ಸ್ಟ್ರೆಸ್ ಇಂಡೆಕ್ಸ್, ಅಂದ್ರೆ ಅಪರಾಧ, ಆಕ್ಸಿಡೆಂಟ್, ಗಲಭೆ ಈ ತರಹದ ನೆಗೆಟಿವ್ ವಿಷಯಗಳೆಲ್ಲ ಸೇರಿ ಒಂದು ಇಂಡೆಕ್ಸ್. ಧ್ಯಾನ ಮಾಡೋರ ಸಂಖ್ಯೆ ಜಾಸ್ತಿಯಾದ ಹಾಗೆ ಸಮಾಜದಲ್ಲಿ ಒತ್ತಡ ಕಡಿಮೆಯಾಗಿದೆ ಅಂತ ಈ ಗ್ರಾಫ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ಒಂದು ಸಮಾಜದಲ್ಲಿ ಸಾಮೂಹಿಕ ಒತ್ತಡ ಅಥವಾ ಸ್ಟ್ರೆಸ್ ಜಾಸ್ತಿಯಾದಾಗ ಅದು ಕ್ರೈಮ್, ಹಿಂಸೆ, ಗಲಾಟೆ ಈ ರೂಪದಲ್ಲಿ ಹೊರಗ್ಬರುತ್ತೆ. ಸೊ ಆ ಸಾಮೂಹಿಕ ಪ್ರಜ್ಞೆಯಲ್ಲೇ ಶಾಂತಿಯನ್ನ ತುಂಬಿದ್ರೆ ನಾವು ಈ ಸಮಸ್ಯೆಗಳ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗಲ್ಲ, ಅದರ ಮೂಲ ಕಾರಣವನ್ನೇ ಸರಿ ಮಾಡಿದ ಹಾಗೆ ಆಗತ್ತೆ. ಸರಿ, ನಾವೀಗ ಈ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಆ ಸಾಗರದ ರೂಪಕ್ಕೆ ವಾಪಸ್ ಹೋಗೋಣ. ನಮ್ಮ ನಿಜವಾದ ಐಡೆಂಟಿಟಿ ಏನು? ನಾವೊಬ್ಬೊಬ್ಬರೂ ಸಾಗರದಿಂದ ಬೇರೆಯಾಗಿರೋ ಸಣ್ಣ ಸಣ್ಣ ಅಲೆಗಳ ಅಥವಾ ನಾವೇ ಆ ಇಡೀ ಸಾಗರನ? ಈ ಒಂದು ಮಾತು ಯೂನಿಟಿ ಕಾನ್ಷಿಯಸ್ನೆಸ್ ಅಥವಾ ಏಕತಾ ಪ್ರಜ್ಞೆಯ ಅಂತಿಮ ಅನುಭವವನ್ನ ತುಂಬಾನೇ ಸುಂದರವಾಗಿ ಹಿಡಿದಿಡುತ್ತೆ. ನಾವು ಆಳಕ್ಕಿಳಿದಾಗ ಗೊತ್ತಾಗೋದೇನೆಂದ್ರೆ ನಾವೇ ಬೇರೆಯವರು, ನಾವೇ ಎಲ್ಲವೂ, ನಾವೇ ಆ ಸಂಪೂರ್ಣತೆ ಅಂತ. ಅಂದ್ರೆ ನಾನು ಬೇರೆ, ಅವರೂ ಬೇರೆ ಅನ್ನೋ ಭಾವನೆ ಮಾಯವಾಗಿ ಎಲ್ಲವೂ ಒಂದೇ ಅನ್ನೋ ಅನುಭವ ಆಗುತ್ತೆ. ಈ ಒಂದು ಅರಿವು ಬಂತು ಅಂದ್ರೆ ಏನಾಗುತ್ತೆ? ನಮ್ಮ ನಿಜವಾದ ಗುರುತು ಈ ಸಣ್ಣ ದೇಹ, ಈ ಸಣ್ಣ ವ್ಯಕ್ತಿತ್ವ ಅಲ್ಲ, ಬದಲಿಗೆ ಆ ಇಡೀ ಬ್ರಹ್ಮಾಂಡವೇ ನಾವು ಅಂತ ಗೊತ್ತಾದಾಗ ನಮ್ಮ ಸಂಬಂಧಗಳು, ನಮ್ಮ ಜಗತ್ತನ್ನ ನೋಡೋ ರೀತಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ಒಂದು ವೇಳೆ ನಾಮೆಲ್ಲರೂ ನಿಜವಾಗ್ಲೂ ಆ ಒಂದೇ ಪ್ರಜ್ಞೆಯ ಸಾಗರದ ಬೇರೆ ಬೇರೆ ಅಲೆಗಳಷ್ಟೇ ಆಗಿದ್ರೆ ಆಗ ಈ ಜಗತ್ತಿನಲ್ಲಿ ಏನೆಲ್ಲ ಸಾಧ್ಯವಾಗಬಹುದು? ಆಗ ದ್ವೇಷಕ್ಕೆ, ಯುದ್ಧಕ್ಕೆ, ನಮ್ಮವರು ಅವರು ಅನ್ನೋ ವಿಭಾಜನೆಗೆ ಎಲ್ಲಾದ್ರೂ ಜಾಗ ಇರುತ್ತಾ? ಈ ಒಂದು ಹೊಸ ದೃಷ್ಟಿಕೋನದಿಂದ ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ.